ಅವನಂದರೆ ಪ್ರಾಣ. ಅವ್ನು ಟಿ ವಿಯಲ್ಲಿ ಬಂದಿದ ತಕ್ಷಣ ಊಟ ತಿಂಡಿ ಎಲ್ಲ ಬಿಟ್ಟು ಮುಂದೆ ಕುತ್ಕೊಂಡು ಅವ್ನು ಬ್ಯಾಟಿಂಗ್ ನೋಡೋಕೆ ಕಾಯ್ತಾ ಇರ್ತೀನಿ. ಹೊಡಿತಾನೆ ಕೊಹ್ಲಿ ಬಾಲು, ಮೆರಿನಾ ಬೀಚಲ್ಲಿ ಹಾಯ್ಕೊತ ಇರಬೇಕು ಎಲ್ಲ 1 2 3 ಅಂದ್ಬಿಟ್ಟು ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಸದ್ದು ಅಂತ ಸರ್. ಓಕೆ, ಇವತ್ತು CSK ಮತ್ತು RCB ಮ್ಯಾಚ್ ಇದೆ. ನಿಮ್ಮ ಸಪೋರ್ಟ್ ಯಾರಿಗೆ? ಖಂಡಿತವಾಗ್ಲೂ ಸರ್ ನಿಮ್ಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಮ್ಯಾಚ್ ಸೆಕೆಂಡು ನಾವು ಸಪೋರ್ಟ್ ಮಾಡ್ತೀರಿ RCBನೋ CSKನೋ, ಅದು ಸೆಕೆಂಡ್ರಿ. ಫಸ್ಟು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಈ ಟ್ರೋಲ್ ಮಾಡೋರು ಇನ್ಸ್ಟಾಗ್ರಾಮ್ ಏನೇ ಇದೆ, ಕೆಲವರು ಹೇಳ್ತಾರೆ ನಾನು ಬಂದು MS ಧೋನಿ ಫ್ಯಾನು, ಅವನಂದರೆ ಪ್ರಾಣ. ಅವ್ನು ಟಿ ವಿಯಲ್ಲಿ ಬಂದಿದ ತಕ್ಷಣ ಊಟ ತಿಂಡಿ ಎಲ್ಲ ಬಿಟ್ಟು ಮುಂದೆ ಕುತ್ಕೊಂಡು ಅವ್ನು ಬ್ಯಾಟಿಂಗ್ ನೋಡೋಕೆ ಕಾಯ್ತಾ ಇರ್ತೀನಿ. ಇನ್ನು ರವೀಂದ್ರ ಜಡೇಜಾ ಅವರೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಕಾಯ್ತಾ ಇರ್ತೀನಿ, ಎಲ್ಲ ಔಟ್ ಆಗಲಿ, ಗೈಕ್ವಾಡ್ ಹೋಗಲಿ, ಕಾಯ್ತಾ ಇರ್ತೀನಿ ನಾನು. ನಮ್ಮ ಸಪೋರ್ಟ್ ಚೆನ್ನೈಗಲ್ಲ, RCBಗೆ ನಾವು ಸಪೋರ್ಟ್ ಮಾಡೋದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಪ್ಲಸ್ ಇನ್ನೊಂದು ವಿಷಯ RCB ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾರೆ ಅಂಕಲ್ ಮಕ್ಕಳು ಅವ್ರು, ಇವರು ಅವ್ರ ಅಂಕಲ್ ಮಕ್ಕಳು RCB ಅವರು, ಚೆನ್ನೈ ಅವ್ರಿಗೆ ಹೇಳ್ತಾರೆ RCB ಅವರು. ನಿಮ್ಗೆ ಅರ್ಥ ಆಗುತ್ತೆ. RCB ಅವರು ಯಾವಾಗೂ ಚೆನ್ನೈ ಅವ್ರಿಗೆ ಹೇಳ್ತಾರೆ ಅಂಕಲ್ ಮಕ್ಕಳು ಅವ್ರು, ಇವರು ಅದು ಇದು ಟ್ರೋಲ್ ಮಾಡ್ತಾರೆ. ಯಾರಿಗಾದ್ರೂ ತಾಕತ್ತಿದ್ರೆ ಬಂದು ಮಹೇಂದ್ರ ಸಿಂಗ್ ಧೋನಿ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ತೋರಿಸ್ರಿ. ಆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ಮೇಲೆ ಮಾತಾಡ್ರಿ. ಕಾಡಲ್ಲಿ ಸಾವಿರಾರು ಪ್ರಾಣಿಗಳಿರುತ್ತೆ, ಗರ್ಜನೆ ಮಾಡೋ ಸಿಂಹ ಮಾತ್ರ ಅದು ನಮ್ಮ ಮಹೇಂದ್ರ ಸಿಂಗ್ ಧೋನಿ. ಓಕೆನಾ? ಎಲ್ಲ ಮಾತಾಡ್ತಾರೆ ವಿರಾಟ್ ಕೊಹ್ಲಿ ಅದು ಇದು. ಸರ್ ನಾವು ಯಾರಿಗೂ ಏನು ಕೆಟ್ಟದ್ದು ಹೇಳ್ತಾ ಇಲ್ಲ. ನಾನು RCB ಕರ್ನಾಟಕದಲ್ಲಿ ಹುಟ್ಟಿರೋದು, ಬೆಂಗಳೂರಲ್ಲಿ ಹುಟ್ಟಿರೋದು. ಖಂಡಿತವಾಗ್ಲೂ ತಿಂದಿರೋ ಅನ್ನಕ್ಕೆ ಯಾವತ್ತೂ ಮೋಸ ಮಾಡಲ್ಲ, ತಿನ್ನೋ ಅನ್ನಕ್ಕೆ RCBಗೆ ಸಪೋರ್ಟ್ ಮಾಡೋದು. ಬಟ್ ಏನಂದರೆ ಈ ಟ್ರೋಲ್ ಮಾಡೋರ್ಗೆ ಒಂದು ವಿಷಯ, ಅದೇ ಹೇಳ್ತಾರಲ್ಲ ಅಂಕಲ್ ಮಕ್ಕಳು ಅದು ಇದು, ಎಲ್ಲ ಇಂಡಿಯಾದವ್ರು ಯಾಕೆ ಕಿತ್ಲಾಡೋದು? ಎಲ್ಲ ಸಪೋರ್ಟ್ ಮಾಡ್ಬೇಕು ಜೊತೆಗೆ. ಯಾಕೆ ಕಿತ್ಲಾಡ್ತೀರಾ? ಸಪೋರ್ಟ್ ಮಾಡಿರಿ ಅಷ್ಟೇ, ಇನ್ನೇನಿಲ್ಲ ಸರ್. ಇವತ್ತು ಮ್ಯಾಚ್ ಗೆಲ್ಲೋದೇ ಚೆನ್ನೈ ಸೂಪರ್ ಕಿಂಗ್ಸು. ನಾನು ಚೆನ್ನೈಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಜಸ್ಟ್ ಮಹೇಂದ್ರ ಸಿಂಗ್ ಧೋನಿ ಆ ಒಂದು ರೀಸನ್ಗೆ ಅಷ್ಟೇ. ಥ್ಯಾಂಕ್ ಯು. ಓಕೆ, ನಿಮ್ಮ ಸಪೋರ್ಟ್ ಹಂಗಾದರೆ ಅವ್ರಿಗೆ ವಿಶಸ್ ಯಾರಿಗೆ ಅಂತಲೂ ಹೇಳ್ಬಿಡಿ. ಚೆನ್ನೈ ಸೂಪರ್ ಕಿಂಗ್ಸು ಆಲ್ವೇಸ್ ವಿಶ್ ಮಾಡ್ತೀರಾ ಅಂತ? ಏನಿಲ್ಲ ಸರ್, ಅವ್ರು ಕಪ್ ಹೊಡಿಲಿ, ಇನ್ನೊಂದು ಕಪ್ಪು ಲಾಸ್ಟು. ಸರ್ ಕಪ್ ಹೊಡೆದಿಲ್ಲ ಅಂದ್ರೆ ನಮಗೇನು ಬೇಜಾರಿಲ್ಲ. ಲಾಸ್ಟ್ ಇಯರು ಮಹೇಂದ್ರ ಸಿಂಗ್ ಧೋನಿ ಆಡ್ತಾ ಇರೋದು ಈ ಮ್ಯಾಚ್ ಅವ್ರಿಗೋಸ್ಕರ, ನಾನು ಅವ್ರಿಗೋಸ್ಕರ ನೋಡ್ತಾ ಇರೋದು ಮ್ಯಾಚ್ನ. ಅವ್ರು ಗೆದ್ದರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸರ್ ನಿಮ್ಮ ಹೆಸರು? ಮಾರೇಶ್. ಸರ್ ಇದು ಇವತ್ತು CSK ಮತ್ತು RCBದು ಮ್ಯಾಚ್ ಇದೆ. ಯಾವುದ್ರ ಮೇಲೆ ಹೋಪ್ ಇದೆ ನಿಮಗೆ? ನಮಗೆ ಏನಿದ್ರು RCB ಫಾರ್ ಎವರ್, ಯಾವಾಗಲೂ RCB ಫ್ಯಾನೇ ನಾವು. ಈ ಸಲ ಏನೇ ಇದ್ದರೂ ಕಪ್ ನಮ್ಮದೇ. ಹುಡುಗಿರು ಹೊಡೆದಿದ್ದಾರೆ, ಬಾಯ್ಸು ಈ ವರ್ಷ ಪಕ್ಕ ಹೊಡಿತಾರೆ. ಬಾಯ್ಸು ಪಕ್ಕ ಹೊಡಿತಾರೆ ಈ ವರ್ಷನೂ. ಏನಕ್ಕೆ ಅಂತಂದರೆ ಇವಾಗ ಆಲ್ರೆಡಿ ಒಂದು 16 ವರ್ಷ ಆಯಿತು, ಇನ್ನೂ ಕಪ್ ಬಂದಿಲ್ಲ. ಇವತ್ತು ಮೊದಲನೇ ಮ್ಯಾಚ್ ಬೇರೆ ಇದೆ. 16 ವರ್ಷದಿಂದನೇ ಕಾದಿದ್ದೀವಿ, ಇದೊಂದು ವರ್ಷ ಕಾಯಲ್ವಾ? ಈ ವರ್ಷ ಪಕ್ಕ ಹೊಡಿಯುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಹಾಂ. ಓಕೆ, ಇವತ್ತು ಮ್ಯಾಚ್ ಕಿಂಗ್ ಕೊಹ್ಲಿ ಹೇಳಿದ್ದಾರೆ ಇದು ಹೊಸ ಅಧ್ಯಾಯ ಅಂತ, ಪಕ್ಕ ಹೊಡಿಯುತ್ತಾರೆ ಕಪ್ಪು. ಓಕೆ, ಇವತ್ತು ಮ್ಯಾಚ್ ಇದೆಯಲ್ಲ, RCB ಟೀಮ್ಗೆ ಏನು ಹೇಳ್ತೀರಾ? ಬೆಸ್ಟ್ ಆಫ್ ಲಕ್, ಗೆದ್ದೇ ಗೆಲ್ತಾರೆ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ, ನಿಮ್ಮ ಹೆಸರು ಸರ್? ಸಚಿನ್ ಸರ್. ಸರ್ ಇವತ್ತು RCB ಮತ್ತು CSK ಮ್ಯಾಚ್ ನಡೀತಾ ಇದೆ. ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ನಮ್ದು RCB ಸರ್. ಯಾವಾಗಲೂ ಸರ್. ಸರ್ ಮತ್ತು ಇದು ಮೊದಲನೇ ಮ್ಯಾಚು, ಏನು ಅನ್ನಿಸ್ತಾ ಇದೆ ನಿಮಗೆ? ಸರ್ ಬೆಂಗಳೂರು ಇದ್ದಿದ್ದರಿಂದ ಚೆನ್ನಾಗಿ ಅನಿಸ್ತಿತ್ತು. ಚೆನ್ನೈಲಿದೆ, ನೋಡೋಕ್ಕಾಗ್ತಿಲ್ಲ, ಲೈವಲ್ಲಾದರೂ ನೋಡ್ತೀವಿ. ಈಗ ಅಂದರೆ ವುಮೆನ್ ಟೀಮು ಒಂದು ಕಪ್ ಗೆದ್ದಿದೆ. ಇದು RCB ಅಂತಂದರೆ ಮೆನ್ಸ್ ಟೀಮು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ವುಮೆನ್ಸ್ ಅವ್ರು ಗೆದ್ದಿದ್ದಾರೆ, ಮೆನ್ಸ್ ಗೆಲ್ಲೇಬೇಕಂತ ಇದೈತೆ, ಚಲ ಐತೆ. ಹಾಂ. ಸತಿ ಹೆಂಗಾರೆ RCBಗೆ ಯಾವ ಥರ ಸಪೋರ್ಟ್ ಕೊಡ್ತೀರಾ? ಸರ್ ನಾವು 1 ಸತಿ ಕಪ್ಪಲ್ಲ 100 ಸತಿ ಸೋದರೂ ನಾವು RCB ಸಪೋರ್ಟ್ ಮಾಡೋದು, ಕಪ್ ಗೆಲ್ಲಿ ಅಂತ ಹೇಳಿದ ಅನಿಸ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಬಾಬು ಅಂತ ಸರ್ ಇವತ್ತು RCB ಮತ್ತು CSK ಮ್ಯಾಚ್ ಇದೆ. ನಿಮ್ಮ ಸಪೋರ್ಟ್ ಯಾರಿಗೆ? RCBಗೆ ಸರ್. ಯಾವಾಗ್ಲೂನಾ? ಯಾವಾಗಲಲ್ಲ, ಯಾವಾಗಲೂ ಇದ್ದೇ ಇರುತ್ತೆ. ನಾವು ಕರ್ನಾಟಕದಲ್ಲಿ ಇರೋದು, ಕರ್ನಾಟಕದಾಗ ಇದ್ಬಿಟ್ಟು ನಮ್ದು RCBನೇ ಫ್ಯಾನ್ಸ್. ಓಕೆ, ಇವತ್ತು ಮೊದಲನೇ ಮ್ಯಾಚು, RCB ಅವ್ರಿಗೆ ಏನು ಹೇಳ್ತೀರಾ? ನಿಮ್ಮ ಕಡೆಯಿಂದ ಯಾವ ಥರ ಸಪೋರ್ಟ್ ಕೊಡ್ತಾ ಇದ್ದೀರಾ? ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ ಸರ್. ನಮ್ಮ ಕಡೆ ಫುಲ್ಲು ಜೋಶ್ ಇರುತ್ತೆ, ನಾವು ಹೇಳ್ತೀವಿ RCBನ ಹಾಗೆ ಆಗುತ್ತೆ ಇವತ್ತು. ಇದು ಏನು ವಿರಾಟ್ ಕೊಹ್ಲಿ ಅವ್ರು ಬೇರೆ ಇದೇನೋ ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ, ಅದಕ್ಕೆ ಏನು ಹೇಳ್ತೀರಾ? ಹೊಸ ಅಧ್ಯಾಯ ಅಂದರೆ ಬರ್ಬೋದು ಸರ್. ಇವಾಗ ಲೇಡೀಸ್ ಕೂಡ ಕಪ್ ತೊಗೊಂಬಂದಿದ್ದಾರೆ, ಬಾಯ್ಸು ತೊಗೊಬರ್ಬೋದು ಅಂತ ಫುಲ್ ಕಾನ್ಫಿಡೆಂಟ್ ಆಗಿದ್ದೀವಿ ಸರ್. ಬಂದೇ ಬರುತ್ತೆ ಸರ್ ಕಪ್, ಪಕ್ಕ ಸರ್. ಗೆದ್ದರೂ ಸೋತರೂ RCB ಯಾವಾಗಲೂ ನಾವು ಫ್ಯಾನ್ಸ್ ಆಗಿದ್ದೇ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಅರ್ಜುನ್ ಸರ್. ಸರ್ ಇವತ್ತು CSK ಮತ್ತು RCB ಮ್ಯಾಚ್ ಇರೋದು ಗೊತ್ತಿದೆ. ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ಸರ್ ನಮ್ದು ಎನಿ ಟೈಮ್ RCBನೇ ಸರ್. RCBನೇ, ಯಾಕೆಂದರೆ ನಾವು ಇರೋದು ಕರ್ನಾಟಕದಲ್ಲಿ. ಸೊ ನಮ್ಮ ಟೀಮಿಗೆ ನಾವು ಸಪೋರ್ಟ್ ಮಾಡಿದ್ರೆ, ಅದಕ್ಕೋಸ್ಕರ ಜಿಮ್ಗೆ ಕೂಡ ಬೇಗ ಬಂದಿರೋದು ಮ್ಯಾಚ್ ನೋಡಬೇಕು ಅಂತ ಟೈಮಿಂಗ್ ಸೆಟ್ ಮಾಡಿಕೊಂಡು. ಇವತ್ತು ಬೇರೆ ಲೀವ್ ಬೇರೆ ಹಾಕೊಂತಿದೆ, ಕಂಪ್ನಿ ಕೆಲಸಕ್ಕೆ ಹೋಗ್ತೀವಿ. ಬಟ್ ಮ್ಯಾಚ್ ನೋಡೋದು ಅಷ್ಟು ಇಂಟ್ರೆಸ್ಟ್ ಇವತ್ತು ಅದಕ್ಕೆ. ಸರ್ ಇವಾಗ ನೀವು ವಿರಾಟ್ ಕೊಹ್ಲಿ ಅವ್ರಿಗೆ ಯಾವಾಗಿಂದ ಫ್ಯಾನು? ನಾನು ಸುಮಾರು ವರ್ಷದಿಂದ ಫ್ಯಾನ್ ಸರ್. ನಾನಾಗ RCB ಅವ್ರು ಆಡ್ತಾ ಇರೋದು ನೋಡಿ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ? ಇನ್ನೂ ನಮ್ಗೆ ಕ್ರೇಜ್ ಸರ್. ಅವ್ರು ಇರೋದ್ರಿಂದ ನಮ್ಗೆ ಇನ್ನೂ RCB ಸಪೋರ್ಟ್ ಮಾಡೋಕ್ಕಿಂತ ಇನ್ನೂ ಜಾಸ್ತಿ ಕ್ರೇಜ್ ಅನಿಸ್ತಿದೆ. ಬಟ್ ಒಂದು ಮಿಸ್ಸಿಂಗ್ ಅಂದರೆ ABD ಅವ್ರು ಇರ್ಸೋದು ಮಿಸ್ ಆಗಿರೋದ್ರಿಂದ ತುಂಬ ಹರ್ಟ್ ಅನಿಸುತ್ತೆ. ಬಟ್ ಆದರೂ ಫಾರ್ ಎವರ್ RCB ಫಾರ್ ಎವರ್ ಎನಿ ಟೈಮ್.
ಇವತ್ತು ಮ್ಯಾಚ್ ಗೆಲ್ತಾರೆ ಅಂತ ಏನಾರು ಅನ್ನಿಸ್ತಾ ಇಲ್ಲ ಅಂತ 100% ಇಟ್ಕೊಂಡಿದ್ದೀವಿ, 100% ಅಲ್ಲ, ಬಟ್ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಭರವಸೆ. ಯಾಕಂದರೆ ರೀಸೆಂಟಾಗಿ ಹುಡುಗಿರು ಕೂಡ ಗೆದ್ದಿದ್ದಾರೆ, ಬಟ್ ಅದು ಮಾತ್ರ ತುಂಬ ಖುಷಿ ಕೊಟ್ಟಿದೆ. ಅದೇ ಥರ ಇವಾಗ ಹುಡುಗರು ಗೆಲ್ತಾರೆ ಅನ್ನೋ ಆಸೆ ತುಂಬ ಜಾಸ್ತಿ ಇದೆ ಸರ್. ನಿಮ್ಮ ಕಡೆಯಿಂದ ಏನು ವಿಶ್ವಾಸ ಮಾಡ್ತೀರಾ? ಆಲ್ ದ ಬೆಸ್ಟ್ ನಮ್ಮ ಟೀಮ್ಗೆ, ಚೆನ್ನಾಗಿ ಆಡಿ, ಬಟ್ ಗೆದ್ದರೆ ಇನ್ನೂ ತುಂಬ ಖುಷಿಯಾಗಿರುತ್ತೆ ಅಂತ ಫ್ಯಾನ್ಸಿಗೆ ಒಂಥರ ಅವತ್ತೊಂದು ರಸದೌತಣ. ಅವರು ಮ್ಯಾಚ್ ಗೆದ್ದರು, ಬಟ್ ಆಲ್ವೇಸ್ ಸೋತರು ಗೆದ್ದರು, ನಾವು ಎನಿ ಟೈಮ್ RCB ಫ್ಯಾನ್ಸೇ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಕಲ್ಯಾಣಿ. ಪುನೀತ್. ಮಂಜುನಾಥ್. ಸರ್ ಇವತ್ತು RCB ಮತ್ತು CSK ಮ್ಯಾಚ್ ನಡೀತಾ ಇದೆಯಲ್ಲ, ಯಾರಿಗೆ ಸಪೋರ್ಟು, ಯಾರು ವಿನ್ ಆಗ್ತಾರೆ, ಏನು ಹೇಳ್ತೀರಾ? ನಾವು ಸೋಲಿ ಬಿಲ್ಲಿ ಯಾವಾಗೂ RCB ಫ್ಯಾನ್, RCB ಜೈ. ಈ ಸಲ ಕಪ್ ನಮ್ಮದೇ RCBದು. ಇವತ್ತು ಮ್ಯಾಚ್ ಇದೆ CSK RCBನೇ ವಿನ್ ಆಗುತ್ತೆ ಇವತ್ತು ಏನಿದ್ರು. ಇವತ್ತು RCB ವಿನ್ ಅಣ್ಣ, ಕಪ್ಪು ನಮ್ಮದೇ ಅಣ್ಣ. ಅದಲ್ದೇ ಇವಾಗ ವಿರಾಟ್ ಕೊಹ್ಲಿ ಅವರು ಬೇರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹೊಸ ಅಧ್ಯಾಯ ಇಲ್ಲಿಂದ ಶುರು ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಹೇಳ್ತೀರಾ? ಸರ್ ಇವಾಗಿಂದ ಸ್ಟಾರ್ಟ್, ಇಷ್ಟು ದಿನ ಸೋತೀವಿ ಬಿಟ್ಟು ಇವಾಗಿಂದ ಈ ಸಾರಿ ಕಪ್ ಯಾವಾಗೂ ನಮ್ಮದೇ. ಈ ಸಲ ಕಪ್ ನಮ್ಮದೇ ಅಣ್ಣ. ಎಷ್ಟೇ ಅಂದರೂ ಹೇಳಿದ್ರು ಕಪ್ ನಮ್ಮದೇ. ಈ ಸಲ RCB ಪಕ್ಕ ಹೊಡಿತಾರೆ. ಉಮೇಶೇ ವಿನ್ ಆದ್ರೆ ಇನ್ನು ಬಾಯ್ಸ್ ವಿನ್ ಆಗಲ್ವಾ, ಅದಕ್ಕಾರು ವಿನ್ ಆಗೇ ಆಗ್ತಾರೆ ಅಂತ ಹೇಳ್ತೇನೆ. ಏನು ವಿಶ್ವಾಸ ಮಾಡ್ತೀರಾ ಇವತ್ತು ಮ್ಯಾಚ್ ಇರೋದಕ್ಕೆ? ಈ ಸಲ ಕಪ್ ನಮ್ಮದೇ. ಜೈ RCB. ಜೈ RCB. ಜೈ RCB. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ದೇವರಾಜ್ ಸರ್. ಸರ್ ಇವತ್ತು CSK ಮತ್ತು RCB ಮ್ಯಾಚ್ ಇರೋದು ಗೊತ್ತಿದೆ ಅಲ್ವಾ? ಗೊತ್ತಿದೆ. ನಿಮ್ಮದು ಯಾರಿಗೆ ಸಪೋರ್ಟ್? ನಮ್ಮದು RCB ಸರ್, ಯಾವಾಗಲೂ RCBನೇ. ತಿನ್ನೋ ಅಣ್ಣ ಎಲ್ಲ ನೀವು ಕನ್ನಡದೇ ಅಲ್ಲ, RCBನೇ ಸರ್ ನಮ್ಮದು ಯಾವಾಗಲೂ ಸಪೋರ್ಟು. ಮತ್ತು ಇವಾಗ ಏನು ವುಮೆನ್ಸ್ ಬೇರೆ ಒಂದು ಕಪ್ ಗೆದ್ದಿದ್ದಾರೆ, ಅಂದರೆ ಮೆನ್ಸ್ ಮೇಲೆ ಎಷ್ಟು ನಿಮಗೆ ಹೋಪ್ ಇದೆ? ಹೋದ ಸರ್ತಿಗಿಂತ ಈ ಸರ್ತಿ ಸ್ವಲ್ಪ ಜಾಸ್ತಿನೇ ಹೋಪ್ ಇದೆ ಸರ್ ಇವಾಗ. ಹಾಂ ಸರ್. RCB ಟೀಮ್ಗೆ ಏನು ವಿಶ್ ಮಾಡ್ತೀರಾ? ಇವತ್ತು ಮೊದಲನೇ ಮ್ಯಾಚು. ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ವಿನ್ ಆಗಲಿ ಅಂತ. ಹಾಂ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಧರ. RCB CSK ಮ್ಯಾಚ್ ಇದೆ ಅಲ್ವಾ, ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟು CSK, ಬಟ್ ನಾವು ಮಾಡೋದು MS ಧೋನಿಗೆ. ಏನಕ್ಕೆ ಸರ್ ನಿಮ್ಮ ಸಪೋರ್ಟು CSK? ಯಾಕೆಂದರೆ ಸರ್ ಅಲ್ಲಿ ಕ್ಯಾಪ್ಟನ್ ಕೂಲ್ ಇದ್ದಾನೆ MS ಧೋನಿ, ಅದೇ ಕಡೆಯಿಂದ ನಾವು CSK ಫ್ಯಾನ್. ಯಾವಾಗಿಂದ ಸರ್? ನಾವು ಸಣ್ಣಗಿದ್ದೇವೆ. ಅಂದರೆ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಯಿತು IPL ಅವಾಗಲಿಂದ ನೀವು ನಾವು CSK ಫ್ಯಾನು, ಬಟ್ MS ಧೋನಿ. ಹೌದು. ಓಕೆ, ಇವತ್ತು ಮ್ಯಾಚ್ ನಡೀತಾ ಇದೆಯಲ್ಲ, ನಿಮ್ಮ ಕಡೆಯಿಂದ ಏನು ವಿಶ್ವಾಸ ಮಾಡ್ತೀರಾ? ನಮ್ಮ ವಿಶ್ವಾಸ CSK ಗೆದ್ದಲಿ ಅಂತ. ಥ್ಯಾಂಕ್ ಯು ಸರ್. ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಟೈಗರ್ ಕಲೀಮು. ಓಕೆ ಸರ್, ಇವತ್ತು RCB ಮತ್ತು CSKದು ಮ್ಯಾಚ್ ಇದೆ ಅಲ್ವಾ? ಹೌದು. ನಿಮ್ಮ ಸಪೋರ್ಟ್ ಯಾರಿಗೆ? ಸರ್ RCBಗೆ ಸರ್. ಏನಕ್ಕೆ RCBಗೆ ನಿಮ್ಮ ಸಪೋರ್ಟು? ಸರ್ ನಾವು ತಿಂತಾ ಇರೋದು, ಮಲಗ್ತಾ ಇರೋದು, ಎಲ್ಲ ಮಾಡ್ತಾ ಇರೋದು ಕರ್ನಾಟಕದಲ್ಲೇ. ಸೊ ಕರ್ನಾಟಕದಿಂದ ಬಂದ್ಬಿಟ್ಟು ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ಬಿಟ್ಟು ನಮ್ಮ ಸಪೋರ್ಟ್ ಯಾವತ್ತಿದ್ರು ಅವ್ರಿಗೆ ಬರೋದು. ಸರ್ ಇವಾಗ ವಿರಾಟ್ ಕೊಹ್ಲಿ ಅವರು ಹೇಳಿದ್ರಲ್ಲ, ಇದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅವ್ರು ಹೇಳಿದ್ದಾರೆ ಅಂದರೆ ಏನಾದರೂ ಒಂದು ಟ್ವಿಸ್ಟ್ ಇರುತ್ತೆ. ಅವ್ರು ಏನು ಹೇಳಿದ್ದಾರೆ ಅದನ್ನು ವೆಯ್ಟ್ ಮಾಡಿ ನೋಡಬೇಕು. ಅದಾದಮೇಲೆ ಅವರು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಷ್ಟೇ. ಮತ್ತು ಇವತ್ತು CSK ಮತ್ತು RCB ಮ್ಯಾಚಲ್ಲಿ RCB ವಿನ್ ಆಗುತ್ತೋ ಇಲ್ವೋ, ಏನು ಹೇಳ್ತೀರಾ? ಸರ್ 7 ಗಂಟೆಗೆ ಟಾಸ್ ಇದೆ. 7 ಗಂಟೆಗೆ ಟಾಸ್ ಬಂದ್ಬಿಟ್ಟು CSK, ಮ್ಯಾಚ್ ವಿನ್ ಬಂದ್ಬಿಟ್ಟು RCB. ಇದಂತೂ 100%. ಹೊಡಿತಾನೆ ಕೊಹ್ಲಿ ಬಾಲು, ಮೆರಿನಾ ಬೀಚಲ್ಲಿ ಹಾಯ್ಕೊತಾ ಇರಬೇಕು ಎಲ್ಲ 1, 2, 3 ಅಂದ್ಬಿಟ್ಟು ಹೊಡಿತಾ ಇರ್ತಾನೆ. 6/6 ಅಣಿಸ್ತಾ ಇರ್ತಾನೆ. ಆಮೇಲೆ ಬರ್ತಾರೆ ಅಣ್ಣವರು, ಯಾರು ಹೇಳಿ, ಡುಪ್ಲೆಸಿ, ಮ್ಯಾಕ್ಸ್ವೆಲ್ಲು ಕೊಡ್ತಾ ಇರ್ತಾರೆ. ಮಂಜ ತಗೊತಾ ಇರಬೇಕು. 6/6 ಇಟ್ಕೋ ಫೋಟೋ, ಬೇಡ ಬಿಡಿ. ಯಾವತ್ತಿದ್ರೆ RCB ಚೆನ್ನಾಗಿರುತ್ತೆ. RCBಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್.